ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಹೆರಿಗೆ ನಂತರ ಮಾಡ್ಬೋದಾದ ಆಸನಗಳಲ್ಲಿ ಈಗ ಪರ್ಯಂಕಾಸನ. ಮಲಕ್ಕೊಳ್ಳಿ, ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ, ಕಾಲು ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಕೈಗಳನ್ನು ಭುಜದ ಪಕ್ಕದಲ್ಲಿ ಇಟ್ಕೊಂಡು ನಡುನೆತ್ತಿ ನೆಲಕ್ಕಿಡಿ. ಶೋಲ್ಡ್ರ್ ಲಿಫ್ಟ್ ಆಗಲಿ ಚೆನ್ನಾಗಿ. ಅಂದರೆ ಇದು ಕುತ್ತಿಗೆ ನೋವಿರೋರು, ಸ್ಪಾಂಡಿಲೈಟಿಸ್ ಇರುತ್ತಲ್ಲ, ಸರ್ವೈಕಲ್ ಪ್ರಾಬ್ಲಮ್ ಅಂಥವ್ರು ಮಾಡೋಕ್ಕೆ ಹೋಗಬೇಡಿ. ಇದು ಉಳಿದವ್ರು ಎಲ್ಲರೂ ಮಾಡ್ಕೋಬೋದು, ಎಲ್ಲರೂ ಮಾಡೋವಂಥದ್ದೇ. ಆದರೆ ಮೊಣಕೈ ಈ ಥರ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಲಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೈ ಸಪೋರ್ಟ್ ತೊಗೊಂಡೇ ಮಾಡಿ. ಕೈ ಸಪೋರ್ಟ್ ತೊಗೊಂಡು ಈ ಥರನೇ ಮಾಡಿ. ಇದು ಮಾಡಿದ್ರೂ ಅದೇ ಬೆನಿಫಿಟ್ ಸಿಗುತ್ತೆ ನಿಮಗೆ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಈಗ ತಲೆ ಎತ್ತಿಬಿಟ್ಟು ತಲೆ ಹಿಂಭಾಗ ನೆಲಕ್ಕಿಡಿ. ಇದನ್ನೊಂದು 2 ಸಲ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು. ಈಗ ಬದ್ಧ ಕೋನಾಸನ ಮಾಡಿ, ಸುಪ್ತ ಬದ್ಧ ಕೋನಾಸನ. ಇದು ಹೆರಿಗೆ ನಂತರ ಮಾಡೋವಂಥ ಆಸನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಬ್ಲೀಡಿಂಗ್ ಹೋಗ್ತಾ ಇದ್ದರೆ ಈ ಥರ ಮಲಕ್ಕೊಂಡಾಗ ಲೋವರ್ ಅಬ್ಡಮನ್ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಮತ್ತು ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಓಪನ್ ಆಗೋದ್ರಿಂದ ಅಲ್ಲೇನಾದರೂ ಸಮಸ್ಯೆಗಳಿತ್ತಂದ್ರೂ ಕಡಿಮೆ ಆಗುತ್ತೆ. ಎಲ್ಲರೂ ಇದನ್ನು ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಇದು ತುಂಬ ಒಳ್ಳೆಯ ಆಸನ. ಸುಪ್ತ ಬದ್ಧ ಕೋನಾಸನ, ಬದ್ಧ ಕೋನಾಸನ, ಸುಪ್ತ ಬದ್ಧ ಕೋನಾಸನ ಎಲ್ಲ ಮಾಡ್ಕೊಳ್ಳಿ. ಇದನ್ನು PCOD ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಎಲ್ಲ ಒಂದು 10-20 ಸೆಕೆಂಡ್ ಆದರೂ ಇರಬೇಕು ಒಂದೊಂದು ಆಸನಗಳು ಮಾಡೋ ಸ್ಥಿತಿನಲ್ಲಿ. ಕಾಲು ನೇರ ಮಾಡ್ಕೊಳ್ಳಿ. ಒಂದು ಸಲ ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಬಟಕ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಮಾಡ್ತಾಯಿರಿ. ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಸುಪ್ತ ತಾಡಾಸನ, ಆಮೇಲೆ ನಿಂತ್ಕೊಂಡು ಮಾಡ್ತೀವಲ್ಲ ತಾಡಾಸನ, ತುಂಬ ಹೆಲ್ಪ್ ಆಗುತ್ತೆ. ಬಟಕ್ ಸ್ಟ್ರೈಟ್ ಆಗಿರೋದ್ರಿಂದ ಹೊಟ್ಟೆ ಭಾಗ ಒಳಕ್ಕೆ ಹೋಗೋದ್ರಿಂದ ಫ್ಯಾಟ್ ಕರಗುತ್ತೆ. ಲೂಸ್ ಇರೋ ಹೊಟ್ಟೆ ಭಾಗ ಎಲ್ಲ ಹೆರಿಗೆ ನಂತರ ಇರುತ್ತಲ್ಲ, ಅದೆಲ್ಲ ಟೈಟ್ ಆಗ್ತಾ ಬರುತ್ತೆ ಇದು ಮಾಡೋದ್ರಿಂದ. ಈ ಥರನೂ ಅಷ್ಟೇ, ಒಂದು ರಿಲ್ಯಾಕ್ಸ್ ಮಾಡೋದು ಮತ್ತು ಟೈಟ್ ಮಾಡಿ ಈ ಥರ ಮಲಕ್ಕೊಳ್ಳೋದು ಪ್ರತಿಯೊಬ್ಬರು ಮಾಡಿ. ಯಾರ್ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನು ಈ ಥರ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ, ಬಲಕ್ಕೆ ಹೊರಳಿ, ನೇರಕ್ಕೆ ಕೂತ್ಕೊಳ್ಳಿ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಇದನ್ನು. ನಮಸ್ತೆ.